ಗೋಮತಿಗೆ ಇಬ್ರು ಗಂಡ್ಮಕ್ಳು ಅರ್ಜುನ್ ಮತ್ತೆ ಅರವಿಂದ್. ಇವರಿಬ್ರಿಗೂ ಮದುವೆ ಮಾಡಿರ್ತಾಳೆ. ಸೊಸೆಯಂದ್ರೆ ಇಬ್ರು ಬೇರೆ ಬೇರೆ ಮನೆಯಿಂದ ಬಂದಿದ್ದಾರೆ. ಬೇರೆ ಬೇರೆ ಮನೆಯಿಂದ ಬಂದಿದ್ದಾರೆ ಅಂದರೆ ಅವರಿಬ್ರು ನಡವಳಿಕೆ ಕೂಡ ವಿಭಿನ್ನವಾಗೇ ಇರುತ್ತೆ. ಮೊದಲನೇ ಮಗನ ಮದುವೆ ಆಗಿ 2 ವರ್ಷದ ನಂತರ ಎರಡನೇ ಮಗನ ಮದುವೆ ಮಾಡ್ತಾಳೆ. ಸೊಸೆಯಂದ್ರೆ ಇಬ್ರು ಹೊಂದ್ಕೊಂಡೇ ಹೋಗ್ತಾ ಇರ್ತಾರೆ. ಬೀಗ್ರೆ, ಏನ್ ಮತ್ತೆ ಆರಾಮಿದ್ದೀರಾ? ಸೊಸೆಯರಿಬ್ರು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ಇವಾಗಂತೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ. ಹೌದು ಬೀಗ್ರೆ, ಅದಕ್ಕೆ ನಾನು ಆರಾಮಾಗಿದ್ದೀನಿ. ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದೀರಾ. ಮನೇಲಿ ಎಲ್ಲರೂ ಆರಾಮಿದ್ದಾರಾ? ನೀವು ಆರಾಮಿದ್ದೀರಾ? ಹಾ ಬೀಗ್ರೆ, ಎಲ್ಲರೂ ಆರಾಮಿದ್ದಾರೆ. ಓ, ಮಾತಾಡ್ತಾ ಬಂದಿರೋ ವಿಷಯನೇ ಮರ್ತ್ಬಿಟ್ಟೆ ನೋಡಿ. ಅದೇನಿಲ್ಲ ಬೀಗ್ರೆ, ನನ್ನ ಸೊಸೆ ತಾಯಿ ಇದ್ದಾರಲ್ಲ, ಅದೇ ನಮ್ಮ ಬೀಗ್ರು, ಅವ್ರು ನಮ್ಮ ಮನೆಗೆ ಬಂದಿದ್ರು. ಹಾಗಾಗಿ ನನಗೂ ಯಾಕೋ ನನ್ನ ಮಗಳು ತುಂಬ ನೆನಪಾದ್ಲು. ಅದಕ್ಕೆ ಒಂದು 15 ದಿನ ಮಗಳ ಮನೇಲಿ ಇದ್ದು ಹೋಗೋಣ ಅಂತ ಬಂದೆ. ಓ ಹೌದಾ, ನೀವು ಇಲ್ಲಿಗೆ ಬಂದಿರೋದು ಒಳ್ಳೇದಾಯ್ತು ಬೀಗ್ರೆ. ಆರಾಮಾಗಿ ಸ್ವಲ್ಪ ದಿನ ಇದ್ದು ಹೋಗಿ ಬೀಗ್ರೆ. ಮಗಳ ಜೊತೆ ಇದ್ದಾಗೂ ಅನ್ಸುತ್ತೆ, ಹಾಗೆ ನೆಂಟ್ರ ಮನೇಲಿದ್ದಾಗೂ ಅನ್ಸುತ್ತೆ. ಏನಂತೀರಾ? ನಾನು ಆರಾಮಾಗಿರ್ಬೇಕು ಅಂತಾನೆ ಬಂದಿದ್ದೀನಿ ತಾನೇ. ಇಲ್ಲಿಗೆ ಬಂದಿರೋದೇ ಅದಕ್ಕೆ. ಹೇಗಾದರೂ ಮಾಡಿ ಈ ಮನೆನ 2 ಭಾಗ ಮಾಡಿ ನನ್ನ ಮಗಳನ್ನ ಈ ಮನೆ ಯಜಮಾನಿ ಮಾಡಬೇಕು. ಅದನ್ನ ಅಂದ್ಕೊಂಡೇ ಬಂದಿದ್ದೀನಿ. ವಾಪಸ್ ಮನೆಗೆ ಹೋಗೋದ್ರೊಳಗೆ ಆ ಕೆಲಸ ಮಾಡಿಬಿಟ್ಟೇ ಹೋಗ್ತೀನಿ. ಕಲಾವತಿ ಗೋಮತಿ ಕಿರಿ ಸೊಸೆ ಆಗಿರೋ ಸುಚಿತ್ರನ್ ತಾಯಿ. ಕಲಾವತಿಗೆ ಸ್ವಲ್ಪ ಮನೆ ಮುರಿಯೋ ಬುದ್ಧಿ ಇರತ್ತೆ. ಸ್ವಲ್ಪ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಪೂರ್ತಿನೇ ಮನೆ ಮುರಿಯೋ ಬುದ್ಧಿ ಇರತ್ತೆ. ತುಂಬಿದ ಕುಟುಂಬ ಆಗಿರೋ ಮಗಳ ಮನೆನ ಮುರಿದು ಹಂಡಿ 16 ಮಾಡಬೇಕು ಅಂತ ಬೀಗ್ರು ಮನೆಗೆ ಬಂದಿರ್ತಾಳೆ. ಅಮ್ಮ ಸುಚಿತ್ರಾ, ಒಂದು ಲೋಟ ನೀರು ತಗೊಂಡ್ ಬಾರಮ್ಮ. ಹಾ ಅತ್ತೆ, ಬಂದೆ. ಏಯ್ ಸುಚಿ, ಏನೇ ನೀನು? ಸಾಕು, ಸುಮ್ಮನೆ ಇರೆ. ಅವ್ರು ಕೆಲ್ಸದೋಳೇನೆ ನೀನು? ಒಂದೇ ಒಂದು ಕೂಗು ಹಾಕಿದ್ದೆ ಸಾಕು. ಹಾ ಅತ್ತೆ, ಬಂದೆ ಅಂತಿದ್ಯಲ್ಲ. ಅಯ್ಯೋ, ಇದೇನಮ್ಮ ನೀನು ಹೀಗೆ ಹೇಳ್ತಾ ಇದೆಯಾ? ಪಾಪ ಅತ್ತೆಗೆ ನೀರು ಬೇಕಂತೆ, ಇರು ಕೊಟ್ಟು ಬರ್ತೀನಿ. ಅಯ್ಯೋ ಅಲ್ಲ ಕಣೆ ಸುಚಿ, ಎಲ್ಲ ಕೆಲಸನೂ ನೀನೊಬ್ಳೆ ಮಾಡಿ ಅದು ಎಷ್ಟೊಂದು ಸೊರ್ಗೋಗಿದ್ಯಾ ನೋಡು. ಇನ್ನೂ ಒಬ್ಳು ಸೊಸೆ ಇದ್ದಾಳೆ ತಾನೆ, ಅವಳ ಹತ್ರನೇ ಎಲ್ಲ ಕೆಲಸನೂ ಹೇಳಿದ್ರೆ ಅವಳೇನು ಸೌದೋಗ್ತಾಳೇನೆ? ಯಾವಾಗ ನೋಡಿದ್ರು ಸುಚಿ 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 ಅಂತ ಕೂಗ್ತಾ ಇರ್ತಾರಲ್ಲ. ಹೌದಮ್ಮ, ನನಗೂ ಕೆಲವು ಸಾರಿ ಹಾಗೆ ಅನ್ಸುತ್ತೆ. ಆದರೆ ಏನು ಮಾಡಲಿ ಹೇಳು, ವಯಸ್ಸಾಗಿರೋ ಅವರು ನಮ್ಮ ತಾಯಿ ಥರನೇ ಅಲ್ವಾ. ಅದಕ್ಕೆ ಪಾಪ ಅಂತ ಎಲ್ಲನೂ ಮಾಡ್ಕೊಡ್ತೀನಿ. ಲೇ ಸುಚಿ, ನೀನು ಹೀಗೆ ಅಂದ್ಕೊಳ್ತಿದ್ರೆ ನಿನ್ನ ಈ ಮನೆ ಕೆಲ್ಸಕ್ಕೆ ಇಟ್ಕೊಂಡು ಹಿರಿ ಸೊಸೆನ ಈ ಮನೆ ಪಟ್ಟಕ್ಕೆ ಏರಿಸ್ತಾರೆ ಕಣೆ. ಅವ್ರು ಹೇಳ್ದಾಗೆಲ್ಲ ಮಾಡ್ತಾ ಇರು, ಆಮೇಲೆ ಗೊತ್ತಾಗತ್ತೆ ನಿನ್ಗೆ. ಅಂದ್ರೆ ಏನಮ್ಮ ನಿನ್ ಮಾತಿನ ಅರ್ಥ? ಅಯ್ಯೋ ಅದೇನಿಲ್ಲ ಕಣೆ, ಈ ಮನೆಯಿಂದ ಅವ್ರನ್ನೆಲ್ಲ ಹೊರಗೆ ಹಾಕಿ ಆಮೇಲೆ ಈ ಮನೆಗೆ ನೀನೇ ಯಜಮಾನಿ ಆಗು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ ಅದು ಹೇಗಮ್ಮ ಆಗೋದು? ಅಮ್ಮ ಇವಾಗ ಹೋಗಿ ನನಗೆ ಆಸ್ತಿ ಕೊಡಿ ಅಂತ ಕೇಳಿದ್ರೆ ಎಲ್ಲ ನಿನಗೆ ಅಂತ ಕೊಟ್ಬಿಡ್ತಾರಾ? ಊರ ಮೇಲೆ ಹೋಗ್ತಾರಾ ಅವರೇನು? ಹೇಳು ನೋಡೋಣ. ಅಯ್ಯೋ ದಡ್ಡಿ, ಅದಕ್ಕೆ ಅಂತಾನೆ ಕಣೆ ನಾನು ಬಂದಿರೋದು. ಮೊದಲು ನಿನ್ನ ಗಂಡನ ನಿನ್ನ ಕಡೆ ಮಾಡ್ಕೊ, ಆಮೇಲೆ ನಿಧಾನವಾಗಿ ನಿನ್ನ ಅಕ್ಕ ಭಾವ ಅತ್ತೆ ಮಾವ ಎಲ್ರೂ ಈ ಮನೆಯಿಂದ ಹೊರಗೆ ಹಾಕ್ಬಿಡೋಣ. ಕಲಾವತಿ ಮಗಳ ತಲೆನಲ್ಲಿ ಬೇಡದೇ ಇರೋ ಚಾಡಿನೆಲ್ಲ ತುಂಬ್ತಾಳೆ. ಯಾರೇ ಆದರೂ ತಾಯಿ ಹೇಳೋದನ್ನ ನಂಬ್ತಾರೆ. ಕಲಾವತಿ ಕೂಡ ಮಗಳು ಸುಖವಾಗಿರ್ಬೇಕು ಅಂತಾನೆ ಬಯಸ್ತಾ ಇರ್ತಾಳೆ. ಆದರೆ ನಾವು ಚೆನ್ನಾಗಿರ್ಬೇಕು ಅಂತ ಬೇರೆಯವ್ರ ಜೀವನ ಹಾಳು ಮಾಡೋದು ಎಷ್ಟು ಸರಿ? ಅದು ತಪ್ಪು ತಾನೇ? ಕನ್ನಿಕಾ, ಒಂದು ನಿಮಿಷ ಬಾಯಿಲಿ. ನನ್ನ ಬಟ್ಟೆ ಎಲ್ಲ ಎಲ್ಲಿಟ್ಟಿದ್ಯಾ? ನನಗೆ ಟೈಮ್ ಆಗ್ತಿದೆ ಆಫೀಸಿಗೆ. ಇವರು ನಾನೇನಾದರೂ ಅರ್ಜೆಂಟ್ ಕೆಲಸ ಮಾಡ್ತಿರುವಾಗಲೇ ಕರೀತಾರೆ. ಹಾ ಬಂದೆ. ಅಯ್ಯಯ್ಯೋ ದೇವ್ರೇ, ಯಾರೋ ಇಲ್ಲಿ ಎಣ್ಣೆ ಚೆಲ್ಲಿದ್ದು. ಅಯ್ಯೋ ನನ್ನ ಸೊಂಟ. ಅಯ್ಯೋ ದೇವ್ರೇ. ಅಯ್ಯೋ ಬೀಗ್ರೆ, ಏನಾಯ್ತು ನಿಮಗೆ? ಅಯ್ಯೋ ಬೀಗ್ರೆ, ಮೆಟ್ಲು ಮೇಲೆ ಯಾರೋ ಎಣ್ಣೆ ಚೆಲ್ಬಿಟ್ಟಿದ್ರು. ಅದ್ರ ಮೇಲೆ ಕಾಲಿಟ್ಟು ಕೆಳಗೆ ಬಿದ್ದೆ. ನನ್ನ ಸೊಂಟ ಅಂತೂ ಮೂಳೆ ಎಲ್ಲ ಒಂದೇ ಸರಿ ಮುರಿದು ಮೂಟೆ ಕಟ್ದಾಗ ಆಗ್ತಿದೆ. ಅಯ್ಯೋ ಭಗವಂತ. ಏ ಕನ್ನಿಕಾ, ಅವಾಗಲೇ ನೀನೇ ಅಲ್ವೇನೆ ಎಣ್ಣೆ ಬಾಟಲ್ ತಗೊಂಡು ಹೋಗ್ತಾ ಇದ್ದಿದ್ದು? ಅದು ಹೌದು ಅತ್ತೆ, ಆದರೆ ನನ್ನ ಕರೆದ್ರು ಅಂತ ಎಣ್ಣೆ ಬಾಟಲ್ನ ಇಲ್ಲೇ ಇಟ್ಬಿಟ್ಟು ಹೋಗಿದ್ದೆ. ಆದರೆ ಹೇಗೆ ಎಣ್ಣೆ ಚೆಲ್ತು ಅಂತ ಗೊತ್ತಾಗ್ತಿಲ್ಲ. ಸುಚಿ, ಸ್ವಲ್ಪ ತಗೊಂಡು ಹೋಗು ಅಂತ ಅವಾಗಲೇ ಹೇಳ್ದೆ ಅಲ್ವೇನೆ ನಿನಗೆ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನೇ ಬೇಕು ಅಂತ ಎಣ್ಣೆ ಚೆಲ್ಬಿಟ್ಟು ಅತ್ತೆನ ಕೆಳಗೆ ಬೀಳೋ ಹಾಗೆ ಮಾಡಿದೆ ಅಂತನಾ ನೀವು ಹೇಳ್ತಾ ಇರೋದು? ಅಯ್ಯಯ್ಯೋ
ಅದು ಹಾಗಲ್ಲ ಕಣೆ. ನೋಡಿದ್ರೇನ್ರಿ, ಅದ್ಕೆ ಅದ್ಕೆ ಅಂತ ತುಂಬಾ ಹೇಳ್ತಾ ಇದ್ರಿ. ಆದ್ರೆ ಇವಾಗ ನೋಡಿ, ಅವ್ರು ತಪ್ಪು ಮಾಡ್ಬಿಟ್ಟು ಆ ತಪ್ಪನ್ನ ನನ್ನ ತಲೆ ಮೇಲೆ ಹಾಕ್ತಿದ್ದಾರೆ. ಅದಕ್ಕೆ ಅವಳು ಹೇಳ್ತಿರೋದು ಸರಿನೇ ಇದೆ. ಎಲ್ಲ ತಪ್ಪು ನೀವು ಮಾಡಿ, ಆದರೆ ತಪ್ಪನ್ನೆಲ್ಲ ನನ್ನ ಹೆಂಡತಿ ಮೇಲೆ ಹೊರಿಸ್ತಿದ್ದೀರಲ್ಲ. ಎಣ್ಣೆ ಇಟ್ಟಿರೋದು ನೀವಾದ್ರೆ ಚಲ್ಲಿರೋದು ನೀವೇ ಆಗಿರ್ತೀರಾ. ಆದರೆ ನನ್ನ ಹೆಂಡತಿಗೆ ಎಲ್ಲರೂ ಬೈಲಿ ಅಂತ ಅವಳ ಮೇಲೆ ಹಾಕ್ತಾ ಇದ್ದೀರಾ ಅಲ್ವಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೋ ಅರ್ಜುನ್. ನಾನು ಯಾಕೋ ಅತ್ತೆ ಬೀಳಲಿ ಅಂತ ಎಣ್ಣೆ ಚೆಲ್ತೀನಿ. ನೀನೇ ಸ್ವಲ್ಪ ಯೋಚನೆ ಮಾಡು. ಇನ್ನೇನು ಮತ್ತೆ ನನ್ನ ಹೆಂಡತಿ ಯಾಕೆ ಚೆಲ್ತಾಳೆ ಎಣ್ಣೆನ? ನೋಡಿದ್ರೇನ್ರಿ, ನನ್ನ ಕೆಟ್ಟವಳು ಮಾಡೋದಕ್ಕೆ ಹೇಗೆ ನನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದಾರೆ ನಿಮ್ಮ ಅದಕ್ಕೆ. ನೀನೇನು ಬೇಜಾರು ಮಾಡ್ಕೊಳ್ಬೇಡ ಸುಚಿ. ಯಾರು ಏನೇ ಹೇಳಿದ್ರು ನಾನು ನಿನ್ನ ನಂಬ್ತೀನಿ. ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ. ನಡಿ. ಅಯ್ಯಯ್ಯೋ, ನಿಮ್ದೆಲ್ಲ ಜಗಳ ಮುಗ್ದಿದ್ರೆ ನನ್ನ ಸ್ವಲ್ಪ ಎತ್ತುತ್ತೀರಾ? ಅತ್ತೆ, ನನಗೆ ಕ್ಷಮಿಸ್ಬೇಡಿ. ನಾನೇನು ಬೇಕು ಬೇಕು ಅಂತ ಎಣ್ಣೆ ಚೆಲ್ಲಿಲ್ಲ ಅತ್ತೆ. ಅವ್ರು ಕರೆದ್ರು ಅಂತ ಇಲ್ಲೇ ಇಟ್ಬಿಟ್ಟು ಹೋದೆ. ಆದರೆ ಅದು ಹೇಗೆ ಚೆಲ್ತು ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಸೊಂಟ ತುಂಬ ನೋಯ್ತಾ ಇದೆಯಾ ಅತ್ತೆ? ಕನ್ನಿಕಾ, ಹೋಗ್ಲಿ ಬಿಡಮ್ಮ. ನೀನೇನು ಬೇಕು ಬೇಕು ಅಂತ ಹೀಗೆ ಮಾಡಿರೋದಿಲ್ಲ. ನನಗೂ ಗೊತ್ತಿದೆ ಇದೆಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ನಾನೇ ಕಂಡುಹಿಡಿತೀನಿ. ನೀನೇನು ಚಿಂತೆ ಮಾಡಬೇಡ. ನೀನು ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ. ಅವ್ರ ಮಾತಿಗೆಲ್ಲ ತಲೆನೂ ಕೆಡ್ಸ್ಕೋಬೇಡ. ಕಲಾವತಿ ಮನೆಗೆ ಬಂದಾಗಿಂದನೂ ಮನೆ ವಾತಾವರಣ, ಸುಚಿತ್ರನ ವರ್ತನೆ ಎಲ್ಲನೂ ತುಂಬ ಅಂದರೆ ತುಂಬ ಬದಲಾಗಿರುತ್ತೆ. ಹಾಗಾಗಿನೇ ಗೋಮತಿಗೆ ಇಲ್ಲಿ ಏನೋ ನಡೀತಾ ಇದೆ ಅನ್ನೋದು ಅನುಮಾನ ಶುರುವಾಗುತ್ತೆ. ಅದೇ ಕಾರಣಕ್ಕೆ ಕಲಾವತಿನ ಅಬ್ಸರ್ವ್ ಮಾಡೋಕೆ ಶುರು ಮಾಡ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಯ್ಯಯ್ಯೋ, ಇದೇನಾಯ್ತು ಸುಜಿ? ಯಾಕೆ ಅಳ್ತಾ ಇದೆಯಾ? ಅಯ್ಯೋ, ಅದೇನು ಅಂತ ಹೇಳಿ ಅಳಿಯಂದ್ರೆ ನಿಮ್ಮ ತಾಯಿ ಅದೆಷ್ಟು ಭೇದ ಭಾವ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ನನ್ನ ಮಗಳಿಗೆ 1,000 ಬೇಕಿತ್ತು. ಕೇಳಿದ್ರೆ ಅದನ್ನು ಕೊಡೋಕ್ಕೂ ಮುಖ ನೋಡ್ತಿದ್ದಾರೆ. ನನ್ನ ಮಗಳನ್ನ ರಾಣಿ ಥರ ನೋಡ್ಕೊಂಡಿದ್ದೆ. ಆದರೆ ಈ ಮನೆಗೆ ಬಂದಮೇಲೆ ನೋಡಿ ಅಳಿಯಂದ್ರೆ 1 ರೂಪಾಯಿಗೂ ಅದನ್ನು ಇಸ್ಕೋಬೇಕು ಅಂದರೆ ಕೊಡೋದಕ್ಕೆ ಮುಖ ನೋಡ್ತಿದ್ದಾರೆ. ನನ್ನ ಮಗಳನ್ನ ನೋಡಿದ್ರೆ ನಂಗೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಏನು ಹೇಳ್ತಾ ಇದ್ರ ಅತ್ತೆ ನೀವು? ಹೌದು ಅಳಿಯಂದ್ರೆ, ನಿಮ್ಮ ತಾಯಿ ಯಾವಾಗಲೂ ಹೀಗೆ ಹಿರಿ ಸೊಸೆಗೆ ಒಂಥರ ಮಾಡ್ತಾರೆ, ಕಿರಿ ಸೊಸೆಗೆ ಒಂಥರ ಮಾಡ್ತಾರೆ. ಅದನ್ನ ನೋಡಿ ಸಂಕಟ ಆಗುತ್ತೆ. ಏನು ಮಾಡೋದು ಹೇಳಿ? ಹೆತ್ತಿರೋರಲ್ವಾ, ಹೆತ್ತಿರೋ ಕರಳು ಸಂಕಟ ಬೇಜಾರಾಯಿತು, ಅದಕ್ಕೆ ಹೇಳಿದೆ. ಆದರೆ ನಿಮ್ಮ ತಾಯಿನ ನೀವೆಲ್ಲಿ ಬಿಟ್ಕೊಡ್ತೀರಾ ಅಳಿಯಂದ್ರೆ? ಹೋಗ್ಲಿ ಬಿಡಿ. ಏನು? ಛೇ, ಅಮ್ಮ ನನ್ನ ಹೆಂಡತಿಗೆ ಹಣ ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರಾ? ಇವಾಗಲೇ ಹೋಗಿ ಅಮ್ಮನ ಕೇಳ್ತೀನಿ, ಯಾಕೆ ಹೀಗೆ ಮಾಡಿದೆ ನೀನು ಅಂತ. ಅಯ್ಯಯ್ಯೋ, ಇದೇನು ಅಳಿಯಂದ್ರೆ, ನೀವು ಹೀಗೆ ಕೇಳಿದ್ರೆ ನಿಮ್ಮ ತಾಯಿ ಒಪ್ಕೊಂಡ್ಬಿಡ್ತಾರ? ನೀವೇ ಹೇಳಿ. ಆಮೇಲೆ ನನ್ನ ಬಗ್ಗೆನೇ ಏನಾದರೂ ತಪ್ಪು ಹೇಳಿ ನಿಮಗೂ ಬೈದು ಹೊರಗೆ ಕಳಿಸ್ತಾರೆ ಅಷ್ಟೇ. ಅದ್ರ ಬದಲು ಹೇಗೂ ನೀವು ದುಡಿಯೋರು, ಆ ಹಣ ಎಲ್ಲ ನೀವೇ ಇಟ್ಕೊಂಡ್ರೆ ನಿಮ್ಮ ಖರ್ಚಿಗೆ ಬೇಕಾದಾಗ ಬೇರೆಯವ್ರ ಹತ್ರ ಕೈ ಚಾಚೋ ಅವಶ್ಯಕತೆ ಇರಲ್ಲ ನೋಡಿ. ಏನಂತೀರಾ? ಹೇಗೂ ನೀವು ವಿದ್ಯಾವಂತರು, ನಿಮ್ಗೇನು ಹೇಳ್ಕೊಡ್ಬೇಕಾ? ಸುಮ್ಮನೆ ಈ ಆಸ್ತಿನಲ್ಲಿ ಪಾಲು ತಗೊಂಡು ನಿಮ್ಮ ಜೀವನ ನೀವು ಆರಾಮಾಗಿ ನೋಡ್ಕೊಂಡ್ರೆ ಕಾಸು ನಿಮ್ಮ ಕೈಯಲ್ಲೇ ಉಳಿಯುತ್ತೆ ತಾನೇ? ಹೌದು ಅತ್ತೆ, ನೀವು ಹೇಳ್ತಿರೋ ಸರಿ ಇದೆ. ನಾನು ನಾಳೆನೇ ಆಸ್ತಿ ನನ್ನ ಪಾಲು ನನಗೆ ಕೊಡೋಕೆ ಹೇಳ್ತೀನಿ. ಹೇಗೋ ನಾನು ದುಡ್ದಿರೋದೇ ಜಾಸ್ತಿ. ಇಲ್ಲಿರೋ ಆಸ್ತಿಲಿ ನನಗೆ ಜಾಸ್ತಿ ಪಾಲು ಬರಬೇಕು, ಅದನ್ನೇ ನಾನು ಕೇಳ್ತೀನಿ. ಓಹೋ, ಬೀಗ್ತಿ ಬಂದಿರೋದು ಮಗಳನ್ನ ನೋಡೋದಕ್ಕಲ್ಲ, ನನ್ನ ಮನೆ ಮುರಿದು ಹಂಡಿ 16 ಮಾಡಬೇಕು ಅಂತ. ಇರಲಿ ಇರಲಿ, ಇವ್ರಿಗೆ ಹೀಗೆಲ್ಲ ಹೇಳಿದ್ರೆ ಬುದ್ಧಿ ಬರಲ್ಲ. ಏನು ಮಾಡಬೇಕೋ ಅದನ್ನೇ ಮಾಡ್ತೀನಿ. ಗೋಮತಿಗೆ ತನ್ನ ಬೀಗ್ತಿ ಬಂದಿರೋ ಕಾರಣ ಕೆಟ್ಟದ್ದು ಅನ್ನೋದು ಚೆನ್ನಾಗೇ ಅರ್ಥ ಆಗುತ್ತೆ. ಹಾಗಾಗಿ ಕಲಾವತಿ ಗಂಡಂಗೆ ಫೋನ್ ಮಾಡಿ ಇರೋ ಎಲ್ಲ ವಿಷಯನೂ ತಿಳಿಸ್ತಾಳೆ. ಅಮ್ಮ, ನಾನು ನಿನ್ನ ಹತ್ರ ಏನೋ ಒಂದು ಮಾತಾಡಬೇಕಿತ್ತು. ಏನು ಮಗನೇ, ಹೇಳು. ಅದು ನನಗೆ ಈ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ. ನಾನು ನನ್ನ ಹೆಂಡತಿ ಕರ್ಕೊಂಡು ಬೇರೆ ಮನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ವಸ್ತುಗಳನ್ನೆಲ್ಲ ನಾನೇ ತೊಗೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಹೇಗೂ ಎಲ್ಲನೂ ನಂದೇ ತಾನೇ ಇರೋದು. ಆಸ್ತಿನ ಭಾಗ ಮಾಡಿ ನನ್ನ ಹೆಸರಿಗೆ ಬರೋದೆಲ್ಲ ನನಗೆ ಕೊಟ್ಬಿಡು. ಅರೆ ಬೀಗ್ರೆ, ಬನ್ನಿ ಬನ್ನಿ. ಯಾಕೆ ಬೀಗ್ರೆ ಒಂಥರ ಇದ್ದೀರಾ? ಏನಾದರೂ ಸಮಸ್ಯೆನಾ? ಏನಾಯ್ತು? ಅದೇನಿಲ್ಲ ಬೀಗ್ರೆ, ನಮ್ಮ ಮನೆ ಸೊಸೆ ಇದ್ದಾಳಲ್ಲ, ಅವಳು ನನ್ನ ಮಗನ ತಲೆಯಲ್ಲಿ ಬೇಡದೇ ಇರೋ ಚಾಡಿನೆಲ್ಲ ಹೇಳಿ ಇವಾಗ ನನ್ನ ಮಗ ನಮ್ಮ ಮನೆನ ಅವನ ಹೆಸ್ರಿಗೆ ಬರೆದು ಕೊಡೋಕೆ ಹೇಳ್ತಿದ್ದಾನೆ. ಇರೋ ಒಂದು ಮನೆ, ಅದನ್ನು ಅವನ ಹೆಸ್ರಿಗೆ ಬರೆದು ಕೊಟ್ರೆ ಆಮೇಲೆ ಅವನ್ನೆಲ್ಲರೂ ಮನೆಯಿಂದ ಹೊರಗೆ ಹಾಕಿದ್ರೆ ನಾವಿಬ್ರು ಎಲ್ಲಿಗೆ ಅಂತ ಹೋಗೋದು ಹೇಳಿ? ಅಯ್ಯಯ್ಯೋ, ಆಸ್ತಿನ ಇದೇನ್ರಿ ಹೇಳ್ತಿದ್ದೀರಾ ನೀವು?
ಹೌದು ಕಣೆ ಕಲಾವತಿ, ಇವತ್ತೇ ಬೆಳಗ್ಗೆ ಎದ್ದೆದ್ದೋನೆ ಆಸ್ತಿ ನನ್ನ ಹೆಸರಿಗೆ ಬರ್ಕೊಡ್ಬೇಕು ಅಂತ ಕೂತಿದ್ದ. ಅದಕ್ಕೆ ನಿನ್ನ ತಾಯಿಗೆ ಒಂದು ಮಾತು ಹೇಳ್ತೀನಿ, ಅವಳನ್ನ ಕರ್ಕೊಂಡು ಬರ್ತೀನಿ ಅಂತ ಬಂದೆ. ಅಯ್ಯಯ್ಯೋ, ಇವ್ರ ಮನೆ ಒಡೆದು ಭಾಗ ಮಾಡೋಣ ಅಂತ ಬಂದ್ರೆ ನನ್ನ ಮನೆನೇ 2 ಭಾಗ ಆಗ್ತಿದೆಯಲ್ಲ. ಕಲಾ, ಏನೇ ಯೋಚನೆ ಮಾಡ್ತಿದ್ಯಾ ನೀನು? ಅಯ್ಯೋ ಅದೇನಿಲ್ಲ ರೀ, ಮೊದಲು ಮನೆಗೆ ಹೋಗೋಣ ಬನ್ರಿ. ತನ್ನ ಮನೆ ಸೊಸೆನೆ ತನ್ನನ್ನ ಹೊರಗಾಗ್ತಿದ್ದಾಳೆ ಅಂತ ಗೊತ್ತಾದ ಕೂಡ್ಲೇನೆ ಎದ್ನೋ ಬಿದ್ನೋ ಅಂತ ಕಲಾವತಿ ಮನೆಗೆ ವಾಪಸ್ ಹೋಗ್ತಾಳೆ. ಛೇ, ತವ್ರ ಮನೆನ ಅದಕ್ಕೆ ಹೊಡೆದಾಗ್ತಿದ್ದಾರೆ ಅಂತ ಕೇಳಿಸ್ಕೊಂಡೆ ಎಷ್ಟೊಂದು ಬೇಜಾರಾಯಿತು. ಆದರೆ ನಾನಿಲ್ಲಿ ಅಮ್ಮನ ಮಾತು ಕಟ್ಕೊಂಡು ಒಗ್ಗಟ್ಟಿನಲ್ಲಿರೋ ಸಂಸಾರನ ಭಾಗ ಮಾಡೋಕೆ ಹೊರಟಿದ್ದೀನಿ. ಅತ್ತೆ ಅದೆಷ್ಟು ಬೇಜಾರು ಮಾಡ್ಕೊಂಡ್ರೋ ಏನೋ. ಅರ್ಜುನ್, ಏನಪ್ಪ ಅವಾಗಲೇ ಏನೋ ಹೇಳ್ತಾ ಇದ್ದೆ? ಅದು ಅಮ್ಮ. ಅಯ್ಯೋ ಅತ್ತೆ, ಅವರೇನೋ ಸುಮ್ಮನೆ ನಿಮ್ಮ ಹತ್ರ ಹಾಗೆಲ್ಲ ಮಾತಾಡಿದಾರೆ ಅಷ್ಟೇ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಟೈಮ್ ಆಯಿತು, ಬನ್ನಿ ಅತ್ತೆ ತಿಂಡಿ ತಿನ್ನೋಣ. ತೇಜಸ್ವಿನಿ ನಾಗರಾಜ್ ಅನ್ನೋರು ಕಮೆಂಟ್ ಮಾಡಿದರು, ಇವತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ. ಹಾಯ್, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.